ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗಿನ ತಿಂಡಿಗೆ ಆರೋಗ್ಯಕರವಾಗಿ ರುಚಿಕರವಾದ ಸೋರೆಕಾಯಿ ಬಟ್ಟಲು ಇಡ್ಲಿ ಮಾಡ್ತಾ ಇದ್ದೇನೆ. 1 ಕಪ್ ದೋಸೆ ರೈಸ್ ನಿನ್ನೆ ರಾತ್ರಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ಅದನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ಇದಕ್ಕೆ ಅರ್ಧ ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಈಗ 1 ಕಪ್ ಮೊಸರು ಹಾಕ್ತಾ ಇದ್ದೇನೆ, ಅಥವಾ ಅರ್ಧ ಕಪ್ ಮೊಸರು ಹಾಕಿದರೂ ಸಾಕು. ಆನಂತರ ನೀರನ್ನು ಹಾಕಿಕೊಳ್ಬೋದು. ನಾನಿಲ್ಲಿ 1 ಕಪ್ ಮೊಸರು 1/4 ಕಪ್ ನೀರು ಹಾಕಿದ್ದೇನೆ. ನುಣ್ಣಗೆ ಬೇಡ, ಈ ರೀತಿ ತರಿತರಿಯಾಗಿ ಚಿರೋಟಿ ರವೆಯ ಅದಕ್ಕೆ ಗ್ರೈಂಡ್ ಮಾಡಿದರೆ ಸಾಕು. ನೋಡಿ, ಸ್ವಲ್ಪ ತರಿತರಿಯಾಗಿ ಇದೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಇದಕ್ಕೆ 1 ಕಪ್ಪು ಉರಿದ ಉಪ್ಪಿಟ್ಟು ರವೆ ಹಾಕ್ತಾ ಇದ್ದೇನೆ. ಉರಿದ ಉಪ್ಪಿಟ್ಟು ರವೆ ಸಿಗ್ತದೆ, ಇಲ್ಲದಿದ್ದರೆ ರವೆಯನ್ನು ಸ್ವಲ್ಪ ಹುರಿದು ಹಾಕಿದರೆ ಆಯಿತು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಈಗ ಇದನ್ನು ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದನ್ನು ಮುಚ್ಚಳ ಮುಚ್ಚಿ ಇದನ್ನು ಒಂದು 10 ನಿಮಿಷ ಹಾಗೆ ಬಿಡಬೇಕು. ಇದು ರವೆ ಚೆನ್ನಾಗಿ ನೆನೆಬೇಕು. ಈಗ ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ನಾನು ಕುಕ್ಕಿಂಗ್ ಆಯಿಲ್ ಎಣ್ಣೆ ಹಾಕ್ತಾ ಇದ್ದೇನೆ. ಹಾಗೆ ಅರ್ಧ ಚಮಚ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ 1 ಚಮಚ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗಬೇಕು. ನೋಡಿ, ಈ ರೀತಿ ಕೆಂಪಗಾಗುವಾಗ ಅರ್ಧ ಚಮಚ ಜೀರಿಗೆ ಸೇರಿಸಿ ಗ್ಯಾಸ್ ಆಫ್ ಮಾಡಿ. ಆನಂತರ ಇದು ಪೂರ್ತಿ ತಣ್ಣಗಾಗಲಿ ಸೈಡಿಗೆ ಇಡುವ. ಅಷ್ಟರವರೆಗೆ ಇಲ್ಲಿ ಒಂದು ಸೋರೆಕಾಯಿ ತಗೊಂಡಿದ್ದೇನೆ. ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಕಟ್ ಮಾಡಿಕೊಳ್ಬೇಕು. ಇದಕ್ಕೆ ಅರ್ಧ ಸೋರೆಕಾಯಿ ಹಾಕಿದರೆ ಸಾಕು, ಒಂದು ಬೇಕಾಗಿಲ್ಲ. ಸಿಪ್ಪೆ ತೆಗೆದ ನಂತರ ಒಂದ್ಸಲ ನೀರಲ್ಲಿ ತೊಳೆದು ಆನಂತರ ಇದನ್ನು ತುರಿದುಕೊಳ್ಬೇಕು. ತುರಿಯುವಾಗ ತುಂಬ ಚಿಕ್ಕದಾಗಿ ಬೇಡ, ಸ್ವಲ್ಪ ದೊಡ್ಡದಾಗಿರುವ ಗ್ರೇಟರಲ್ಲಿ ತುರಿದುಕೊಳ್ಬೇಕು. ತುರಿದ ಸೋರೆಕಾಯಿ ಹಿಟ್ಟಿನ ಜೊತೆ ಸೇರಿಸಿ ಒಗ್ಗರಣೆಯನ್ನು ಮಾಡಿಟ್ಟಿದ್ದೇವೆ, ಅದನ್ನು ಕೂಡ ಇದರ ಜೊತೆನೇ ಸೇರಿಸಿಕೊಳ್ಬೇಕು. ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸೋರೆಕಾಯಿ ಕೊನೆಗೆ ತುರಿದೇ ಹಾಕಬೇಕು, ಬೇಗ ತುರಿದಿಟ್ಟರೆ ಕಪ್ಪಗಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತುಂಬ ದಪ್ಪ ಇದೆ ಅನಿಸಿದರೆ ಇಲ್ಲಿ ನಾನು 1/4 ಕಪ್ ನೀರನ್ನು ಸೇರಿಸ್ತಾ ಇದ್ದೇನೆ. ನೋಡಿಕೊಂಡು ನೀರನ್ನು ಸೇರಿಸಿಕೊಳ್ಬೇಕು. ಹಿಟ್ಟು ತುಂಬ ತೆಳು ಕೂಡ ಆಗಬಾರ್ದು, ದಪ್ಪ ಕೂಡ ಆಗಬಾರ್ದು. ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಅದಕ್ಕಿದ್ರೆ ಸಾಕು. ಉಪ್ಪೆಲ್ಲ ಸರಿಯಾಗಿದೆ ನೋಡಿ ಒಂದ್ಸಲ. ಈಗ ಬಟ್ಲಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ಬೇಕು. ನಾನಿಲ್ಲಿ ಬಟ್ಟಲು ಇಡ್ಲಿ ಮಾಡ್ತಾ ಇದ್ದೇನೆ, ಅಥವಾ ನಾವು ರೆಗ್ಯುಲರ್ ಇಡ್ಲಿ ಹೇಗೆ ಮಾಡ್ತೇವೆ ಅದೇ ರೀತಿ ಕೂಡ ಇದನ್ನು ಮಾಡಿಕೊಳ್ಬೋದು, ಅಥವಾ ಬಾಳೆ ಎಲೆಯಲ್ಲಿ ಕೂಡ ಇದನ್ನು ಹಾಕಿ ಮಾಡಿಕೊಳ್ಬೋದು, ತುಂಬ ಒಳ್ಳೆಯದಾಗ್ತದೆ. ಇಡ್ಲಿ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ಬೇಯಲಿಕ್ಕೆ ಇಡಬೇಕು. ಆನಂತರ ಮುಚ್ಚಳ ಮುಚ್ಚಿ ಇದನ್ನು 25 ನಿಮಿಷದವರೆಗೆ ಬೇಯಿಸಿಕೊಳ್ಬೇಕು. ಅದು ಬೇಯುವವರೆಗೆ ಒಂದು ಸಿಂಪಲ್ ಆಗಿ ರುಚಿಯಾದ ಒಂದು ಚಟ್ನಿ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕಿದ್ದೇನೆ. ಹಾಗೆ ಒಂದು ಚಿಕ್ಕ ತುಂಡು ಶುಂಠಿ, 2 ಎಸಳು ಸಿಪ್ಪೆ ತೆಗೆದ ಬೆಳ್ಳುಳ್ಳಿ, ಆನಂತರ ನಮ್ಮ ಖಾರಕ್ಕೆ ತಕ್ಕಾಗಿ ಕಾಯಿ ಮೆಣಸು ಹಾಕಿಕೊಳ್ಬೇಕು. ನಾನಿಲ್ಲಿ 3 ಕಾಯಿ ಮೆಣಸು ಹಾಕಿದ್ದೇನೆ. ಈ ಕಾಯಿ ಮೆಣಸು, ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನೆಲ್ಲ ಫ್ರೈ ಮಾಡುವಾಗ ಗ್ಯಾಸ್ ಸ್ಲೋ ಇಟ್ಟು ಫ್ರೈ ಮಾಡಿಕೊಳ್ಬೇಕು. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಅರ್ಧ ಚಮಚ ಜೀರಿಗೆ ಸೇರಿಸಿ, ಜೀರಿಗೆ ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ನೋಡಿ, ಇದು ಆಗಿದೆ. ತುರಿದ ಅರ್ಧ ಕಪ್ ತೆಂಗಿನ ತುರಿ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದಕ್ಕೆ ಫ್ರೈ ಮಾಡಿದ ಮಸಾಲೆಯನ್ನು ಸೇರಿಸಿಕೊಳ್ಬೇಕು. ಮೊದಲಿಗೆ ಕೊತ್ತಂಬರಿ ಸೊಪ್ಪನ್ನು ಬಿಟ್ಟು ಬಾಕಿ ಎಲ್ಲ ಮಸಾಲೆಯನ್ನು ಸೇರಿಸಿ 1 ಹುಣಸೆ ಬೀಜದಷ್ಟು ಹುಣಸೆ ಹುಳಿಯನ್ನು ಹಾಕಿ, ಹಾಗೆ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿ ಇದನ್ನು ಒಂದು ಸಲ ಗ್ರೈಂಡ್ ಮಾಡಿ ತಂದ ನಂತರ ಈಗ ಇದಕ್ಕೆ ಫ್ರೈ ಮಾಡಿದ ಕೊತ್ತಂಬರಿ ಸೊಪ್ಪು ಸೇರಿಸಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಮಿಕ್ಸಿಯನ್ನು ಪಲ್ಸ್ ಬಟನ್ನಲ್ಲಿ 2 ಸುತ್ತು ಗ್ರೈಂಡ್ ಮಾಡಿದರೆ ಸಾಕು. ಇವಾಗ ಇದನ್ನು ಬೇರೆ ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇಷ್ಟು ತೆಳುವಾಗಿ ಮಾಡಿಕೊಂಡಿದ್ದೇನೆ. ನಾನು ಇದಕ್ಕೆ ಒಗ್ಗರಣೆ ಹಾಕ್ತಾ ಇಲ್ಲ, ಬೇಕಿದ್ರೆ ಒಗ್ಗರಣೆ ಹಾಕಿಕೊಳ್ಬೋದು. ಇದನ್ನು ಬೇಯಲಿಕ್ಕೆ ಇಟ್ಟು 25 ನಿಮಿಷ ಆಗಿದೆ. ಇದು ಆಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ಇದನ್ನು ಇಡ್ಲಿ ಪಾತ್ರೆಯಿಂದ ತೆಗೆದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಕಟ್ ಮಾಡಿಕೊಳ್ಬೇಕು. ಆರೋಗ್ಯಕರವಾದ ರುಚಿಯಾದ ಸೋರೆಕಾಯಿ ಬಟ್ಲು ಇಡ್ಲಿ ಅಥವಾ ಇಡ್ಲಿ ಒಂದ್ಸಲ ಮಾಡಿ ನೋಡಿ. ಅದರ ಜೊತೆಗೆ ಇದೇ ರೀತಿಯಲ್ಲಿ ಚಟ್ನಿ ಮಾಡಿ. ಈ ಚಟ್ನಿ ಕೂಡ ತುಂಬ ರುಚಿಯಾಗ್ತದೆ. ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.